ಬೆಳಗ್ಗೆ 6:45ಗೆ ಯಾರಪ್ಪ ಇದು? ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಏಕೈಕ ಕನ್ನಡಿಗ 13. ಇವತ್ತು ಕೆಲಸ ಇಲ್ಲ ಅಂತ ಕ್ರಿಕೆಟ್ ಆಡೋಣ ಅಂತ ಕರೆಯೋಣ ಅಂತ ಬಂದರು. ಸುಮ್ಮನೆ ಕರ್ಕೊಂಡು ಹೋಗ್ತಾರೆ, ಬರೀ ಫೀಲ್ಡಿಂಗ್ ಮಾಡಿಸ್ತಾರೆ. ಹೊರಟಿರೋದು ನೋಡಿ ನಮ್ಮ ಅಣ್ಣ ಏನಂತಾರೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. ಕ್ರಿಕೆಟ್ ಬೇರೆ ಕೇಳು. ಇನ್ನೇ ಮತ್ತೆ ಅಪರೂಪಕ್ಕೆ ಬ್ಯಾಟ್ ಇಟ್ಕೊಂಡು ಅಂದ್ರೆ ಅಣ್ಣ ಅಂದಲೇ ಇರಲ್ಲ. ಅಲ್ಲಿಂದ ನಾವು ಫೀಲ್ಡಿಗೆ ಹೊರಡ್ತಾ ಇದ್ದೋ, ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸಿ ಗಾಡಿ ಅಂದರು, ನಿಲ್ಲಿಸ್ನಿಲ್ಲ. ಹಾಗೆ ಮುಂದೆ ಹೊರಟು ಫೀಲ್ಡ್ ಹತ್ರ ಆಲ್ರೆಡಿ ಕ್ರಿಕೆಟ್ ಸ್ಟಾರ್ಟ್ ಮಾಡಿದರು. ಅವ್ರದ್ದು ನೋಡಿಕೊಂಡು ಅವ್ರದ್ದು ಮುಗಿಯೋವರೆಗೂ ಕಾಯ್ಕೊಂಡು ಬ್ಯಾಟ್ ಇಟ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಆಸತ್ತೆಲ್ಲ ಮ್ಯಾಚ್ ಸ್ಟಾರ್ಟ್ ಆಯಿತು. ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಯ್ತಿದ್ದಂಗೆ ನಮ್ಮ ಹುಡುಗ ಇಲ್ಲಿ ನೋಡಿ ಫಸ್ಟ್ನೇ ಬ್ಯಾಟಿಂಗ್ ಇವ್ನು ಹೋದ್ನಲ್ಲ ಅಂದ್ಬಿಟ್ಟು ಇವ್ನು ಕೇಳಿಸ್ಕೊಳ್ಳಿ. ಇಲ್ಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಇಂಥರಿಗೆ ಏನು ಹೇಳ್ಬೇಕು ಹೇಳಿ, ಬ್ಯಾಟಿಂಗ್ ಕೊಂಡಿಲ್ಲ ಅಂದ್ಬಿಟ್ಟು ಮಂತ್ರ ಹಾಕ್ತವನೆ. ಸರಿ, ಅವನು ಹಾಕ್ತಿದ್ದಂಗೆ ವಿಕೆಟ್ ಆಗೋಯ್ತು. ಅಲ್ಲಿಂದ ಮುಗಿಸ್ಕೊಂಡು 2 ಮ್ಯಾಚ್ ಆಡ್ದು, ಮ್ಯಾಚಲ್ಲಿ ಸೋತು. ಆ ಸೋತಿರೋ ಖುಷಿಗೋಸ್ಕರನಾರು ನಾವು ಬೆಟ್ಟಿಂಗ್ ಆಡಿದ್ದು, ಬೆಟ್ಟಿಂಗ್ ಅಮೌಂಟ್ ಕೊಡಲೇಬೇಕಲ್ಲ. ಅಮೌಂಟ್ ಕೊಟ್ಟಿರೋದು ನೋಡಿ ಇಲ್ಲಿ ಏನು ಆಡ್ತಾವ್ರೆ. ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಸರಿ ಓಕೆ, ಎಲ್ಲರೂ ಜಗಳ ಮುಗಿಸ್ಕೊಂಡು ಅವ್ರ ಮನೆಗೆ ಅವ್ರು ಹೋದ್ರು, ನಮ್ಮ ಮನೆಗೆ ನಾವು ಬಂದು. ಸರಿ ಎಲ್ಲ ಮುಗಿಸ್ಕೊಂಡು ಆಗಾದ್ಮೇಲೆ ನಮ್ಮ ಹುಡುಗ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಅಂಗಡಿ ಹತ್ರಕ್ಕೆ ಹೋದ. ಅಲ್ಲಿ ನೋಡಿದ್ರೆ ಅಂಗಡಿನೇ ಕ್ಲೋಸ್ ಆಗಿತ್ತು, ಇನ್ನೂ ಓಪನ್ನೇ ಮಾಡಿರಲಿಲ್ಲ. ಸರಿ, ಇನ್ನೂ ಓಪನ್ ಮಾಡೋವರೆಗೂ ಏನು ಮಾಡೋದು ಅಂದ್ಕೊಂಡು ನಾವು ಟೀ ಕುಡಿಯೋಣ ಅಂತ ಬಂದು. ಮಧ್ಯದಲ್ಲಿ ನಮ್ಮ ಅಣ್ಣ ಸರಿ ಅಂಕಲ್ ಅಲ್ವಾ ಅಂದರು ಅಂತಾರೆ ಅಂದ್ಕೊಂಡು ಹಂಗೆ ಮುಂದೆ ಬರ್ತಾ ಇದ್ದೋ. ನಮ್ಮ ಮಂಜಣ್ಣವ್ರು ಸಿಕ್ಕಿದ್ರು. ಮಂಜಣ್ಣನ ಕರ್ಕೊಂಡು ಅಲ್ಲಿ ಐರಾವತದ ಟೀ ಕುಡಿಯೋಣ ಅಂತ ಹೋಗ್ತಿದ್ದಂಗೆ ಐರಾವತದಲ್ಲಿ ಅಂಗಡಿಲಿ ಅಣ್ಣ ನೋಡಿದರೆ ಫುಲ್ಲು ಗರಮಾಗಿದ್ರು. ಅದಕ್ಕೆ ನಮ್ಮ ಅಣ್ಣ ಏನಂತಾರೆ ನೋಡಿ, ಹಂಗಂತಿದ್ದಂಗೆ ಅಣ್ಣ ಆಲ್ರೆಡಿ ಮುಗುಳ್ನಾಗೆ ಕೊಟ್ಟೇ ಬಿಟ್ರು. ಸರಿ, ಕರ್ಸಿದಕ್ಕೋಸ್ಕರ ಟೀ ಪೇ ಮಾಡ್ತೀಯ ಅಂತ ಕೇಳೋಷ್ಟೊಳಗೆ ಫೋನ್ ಇಟ್ಕೊಬಿಟ್ಟ ಅಣ್ಣ. ಸರಿ, ನಮ್ಮ ಹುಡುಗನೂ ಇದ್ನಲ್ಲ, ಸುಮ್ಮನೆ ಒಂದು ಮಾತು ಕೇಳೋಣ ಅಂತ ಮಗ ಪೇ ಮಾಡ್ತೀಯ ಅಂದೆ. ಪೇ ಮಾಡ್ತೀನಿ ಅಂತ ಒಪ್ಕೊಂಡೇ ಬಿಟ್ಟ. ಆದರೆ ಇಷ್ಟು ಈಸಿಲಿ ಇವನು ಒಪ್ಕೊಳ್ಳಲ್ವಲ್ಲ ಅಂದ್ಕೊಂಡು ನಾನು ಸುಮ್ಮನೆ ನೋಡಿದೆ ಪೇ ಮಾಡ್ತಾನೋ ಇಲ್ವಾ ಅಂತ. ಅಲ್ಲ ಮಾಡಾದ್ಮೇಲೆ ನೋಡಿ ಏನಂತ, ನೀವು ಜನಗಳು ಬರೋದೇ ಇಲ್ಲ ನೋಡಿ, ಸಬ್ಸ್ಕ್ರೈಬ್ ಆಗಲ್ಲ, ಲೈಕ್ ಆಗಲ್ಲ, ಫಾಲೋ ಆಗಲ್ಲ, ಟಿಂಟಿಮ್ ಆಗಲ್ಲ. ಹಿಂಗೆ ಹೇಳಿದ್ಮೇಲೆ ತಾನೇ ಬೇಜಾರಾಗಲ್ವ? ಹಾಕ್ತೀನಿ ಅಂದ್ಬಿಟ್ಟು ಹಾಕಾದ್ಮೇಲೆ ಈ ಥರ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಲ್ವಾ? ನೀವೇ ಹೇಳಿ ಫ್ರೆಂಡ್ಸ್. ಸರಿ ಆಯಿತು, ಎಲ್ಲ ಮುಗೀತಿದ್ದಂಗೆ ಎದುರುಗಡೆ ಮಲ್ಲಿಗೆ ಹಾಸ್ಪಿಟ್ಲು ನೋಡಿಕೊಂಡು ನಾವು ಇನ್ನೇನು ರೂಮ್ ಕಡೆ ಹೊರಡೋಣ, ಇಲ್ಲಿ ಏನು ಮಾಡೋಣ ಅಂತ ಹೊರಡ್ತಾ ಇದ್ದು. ಎದುರುಗಡೆ ಇಲ್ಲಿ ಅಕ್ಕಾಜಿ ಸಿಕ್ಬಿಟ್ರು. ಮಿಂಚಿಂಗ್ ಮಂಜುಳಾ ಅಂತ. ಮಂಜಣ್ಣನು ಕರ್ಕೊಂಡು ಸೀದಾ ರೂಮ್ ಕಡೆ ಬಂದು. ರೂಮಿಗೆ ಬರ್ತಿದ್ದಂಗೆ ರೂಮ್ ಬೀಗ ಹಾಕಿತ್ತು. ಅದಕ್ಕೆ ರೂಮಲ್ಲಿ ಯಾರೂ ಇಲ್ವಲ್ಲ, ನೋಡೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೊರಟು. ನೋಡಿದರೆ ಬಟ್ಟೆ ಒಗಿತಾವನೆ. ಅದ್ರಲ್ಲಿ ನೋಡಿದರೆ ನಮ್ಮ ಬಾಸ್ ಮೇಲ್ಗಡೆ ಅವ್ರ ಜೊತೆ ಬಟ್ಟೆ ಒಗ್ಕೊಂಡು ಹಾಕಿರ್ತಾವ್ರೆ. ಅಲ್ಲಿ ಚಮಚಾಗ ನೀರು ಹೋಗಿಲ್ಲ ಅಂದ್ರೆ ಕೈ ತಗೊಂಡು ನೀರು ಹಾಕಿ ಬಟ್ಟೆ ಹೋಗ್ಕೊಂಡಿವ್ನು. ಇವರು ಬಟ್ಟೆ ಹೋಗಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾರನ. ವಿಡಿಯೋಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಬಾಯ್.